ಕಾರು ಮಾಲೀಕರೇ ಹುಷಾರ್. ನಿಮ್ಮ ಕಾರಿನ ಮೇಲೆ ಇರುವ ಸಾಲ ನಿಮಗೆ ತಲೆನೋವಾಗಿ ಕಾರನ್ನ ಮಾರಬೇಕು ಎಂದು ನಿಶ್ಚಯಿಸಿದ್ರೆ ಸರಿಯಾದ ರೀತಿಯ ಏಜೆಂಟ್ಗಳನ್ನ ಪರೀಕ್ಷಿಸಿ ನಂತರ ನಿಮ್ಮ ಕಾರನ್ನ ಮಾರಾಟ ಮಾಡಿ. ಇಲ್ಲದಿದ್ರೆ ನಿಮ್ಮ ಕಾರನ್ನ ಮರೆತು ಬಿಡಬೇಕಾಗತ್ತೆ. ಯಾಕೆ ಅಂತ ನಿಮಗೆ ಅನ್ನಿಸಬಹುದು. ಒಮ್ಮೆ ಈ ಸ್ಟೋರಿಯನ್ನ ನೋಡಿ. ಲೋನ್ ಪಾವತಿಸಿ ನಿಮ್ಮ ಕಾರುಗಳನ್ನು ಮಾರಾಟ ಮಾಡಿಸಿಕೊಡುವುದಾಗಿ ನಂಬಿಸಿ ಮಾಲೀಕರಿಂದ ಐಷಾರಾಮಿ ಕಾರುಗಳನ್ನು ಪಡೆದು ನಕಲಿ ಆರ್ಸಿ ಕಾರ್ಡ್ ಸೃಷ್ಟಿಸಿ ತಾವೇ ಮಾಲೀಕರೆಂದು ಬಿಂಬಿಸಿಕೊಂಡು ಅಕ್ರಮವಾಗಿ ಕಾರು ಮಾರಾಟ ಮಾಡುತ್ತಿದ್ದ 4 ಖತರ್ನಾಕ್ ವಂಚಕ ಆರೋಪಿಗಳನ್ನು ಆಡುಗೋಡಿ ಪೊಲೀಸ್ ಠಾಣೆಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿಗಳು ಹೆಚ್ಚಿನ ಹಣ ಗಳಿಸುವ ಉದ್ದೇಶದಿಂದ ಕಾರುಗಳ ಲೋನ್ ಮರುಪಾವತಿಸಿ ವಾಹನ ಖರೀದಿಸುವುದಾಗಿ ನಂಬಿಸಿ ಮಾಲೀಕರಿಂದ ಕಾರುಗಳನ್ನು ಪಡೆದು ನಕಲಿ ಆರ್ಸಿ ಕಾರ್ಡ್ ಸೃಷ್ಟಿಸಿ ನೋಂದಣಿ ಪ್ಲೇಟ್ ಅನ್ನ ಬದಲಿಸಿ ವಾಹನಗಳ ಮಾಲೀಕರು ನಾವೇ ಎಂದು ನಂಬಿಸಿ ಆ ಕಾರುಗಳನ್ನು ಮಾರಾಟ ಮಾಡುತ್ತಿದ್ರು. ಇವರ ವಂಚನೆ ಜಾಲಕ್ಕೆ ಬಿದ್ದ ಎಲೆಕ್ಟ್ರಾನಿಕ್ ಸಿಟಿಯ ಕಾರು ಮಾಲೀಕರು ಇತ್ತ ಕಾರು ಮಾರಾಟವಾದರೂ ಹಣವೂ ಇಲ್ಲದೆ ಬ್ಯಾಂಕ್ನ ಇಎಂಐ ಬರುತ್ತಿರುವುದನ್ನ ಕಂಡು ಆಡುಗೋಡಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡುತ್ತಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ರವಿ ಜಿಕೆ ಅವರು ವಂಚನೆ ಪ್ರಕರಣವನ್ನ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗೆ ತನಿಖಾ ತಂಡವೊಂದನ್ನ ರಚಿಸಿ ಫೀಲ್ಡ್ಗೆ ಇಳಿಸುತ್ತಾರೆ. ಖಚಿತ ಮಾಹಿತಿಯ ಮೇರೆಗೆ ಯಶವಂತಪುರದ ಎಸ್ಬಿಐ ಕಾಲೋನಿ ಹಾಗೂ ರಾಮನಗರದ ಗೌಡಯ್ಯನ ದೊಡ್ಡಿ ಬಳಿ 2 ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದಾಗ ಇಡೀ ಪ್ರಕರಣ ಬೆಳಕಿಗೆ ಬಂದಿದ್ದು, ಇವರು ನೀಡಿದ ಮಾಹಿತಿಯ ಮೇರೆಗೆ ಕೆ ಚನ್ನಸಂದ್ರ ಪೂಜಾ ಗಾರ್ಡನ್ ಹಾಗೂ ಕೆಆರ್ಪುರದ ಮಂಜುನಾಥ ನಗರದಿಂದ 2 ಆರೋಪಿಗಳನ್ನು ಬಂಧಿಸಿ ವಿಚಾರಣೆಗೊಳಪಡಿಸಲಾಯಿತು. ಆಗ ಈ 4 ಐನಾತಿ ವಂಚಕರು ಇದೇ ರೀತಿ ಹಲವಾರು ಪ್ರಕರಣಗಳಲ್ಲಿ ಭಾಗಿಯಾಗಿ ಸಾರ್ವಜನಿಕರಿಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಕೆಲವು ಕಾರುಗಳನ್ನು ವಂಚಿಸಿದ್ದರು. ಹರಮಾವು ನಿವಾಸಿಯಾಗಿರುವ ಆರೋಪಿಯೋರ್ವ ವಾಹನಗಳಿಗೆ ಬೇಕಾದಂತಹ ನಕಲಿ ಆರ್ಸಿ ಹಾಗೂ ಇನ್ನಿತರ ನಕಲಿ ದಾಖಲೆಗಳನ್ನು ಮಾಡಿಕೊಡುತ್ತಿದ್ದೇನೆಂದು ಪೊಲೀಸರ ತನಿಖೆಯಿಂದ ತಿಳಿದು ಬಂದಿದೆ. ಬಂಧಿತ ಆರೋಪಿಗಳು ಕೇವಲ 1 ವಾರದಲ್ಲೇ ಮಾರಾಟ ಮಾಡಿದ್ದ 1,74,00,000 ರೂಪಾಯಿ ಮೌಲ್ಯದ 8 ಕಾರುಗಳನ್ನು ಆಡುಗೋಡಿ ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಕಾರುಗಳ ಪೈಕಿ 2 ಮಾಲೀಕರು ಪತ್ತೆಯಾಗಿದ್ದು, ಉಳಿದ ಮಾಲೀಕರ ಪತ್ತೆಗೆ ಪೊಲೀಸರು ಕ್ರಮವನ್ನ ಕೈಗೊಂಡಿದ್ದಾರೆ. ಆಡುಗೋಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಇದರಲ್ಲಿ ಟೋಟಲ್ 8 ಕಾರ್. ಆ 8 ಕಾರು ಏನಾಗಿದೆ ಅಂದ್ರೆ, ಯಾರು ಸೇಲ್ ಮಾಡ್ಬೇಕಾಗಿತ್ತು ಆ ಸೇಲ್ ಮಾಡೋ ಜನ ಅವ್ರ ಇಂಟರ್ನ್ ಬೇರೆಯವ್ರ ಕಡೆಯಿಂದ ತಗೊಂಡು ನಾವು ಸೇಲ್ ಮಾಡಿ ನಿಮ್ಗೆ ವಾಪಸ್ ದುಡ್ಡು ಕೊಡ್ತೀವಿ ಅಂತ ಗಾಡಿ ಅವ್ರ ಕಡೆ ನಂಬಿಸಿ ಗಾಡಿ ತಗೊಂಡು ಇಂಟರ್ನ್ ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಇದೆಲ್ಲ ಗಾಡಿ ಸೇಲ್ ಮಾಡಿದಾರೆ ಅವ್ರು. ಈ ಗ್ಯಾಂಗ್ ಕಡೆಯಿಂದ ಇಲ್ಲಿವರೆಗೆ ಟೋಟಲ್ 8 ಗಾಡಿ ರಿಕವರಿ ಆಗಿದೆ. 2 ಕಾರ್ದು ಐಡೆಂಟಿಫೈ ಆಗಿದೆ ಯಾರ್ದು ಇದು ಕಾರ್ ಇದೆ. ಇನ್ನು 6 ಕಾರ್ಸ್ ಬಗ್ಗೆ ಡಿಟೇಲ್ ಪತ್ತೆ ಮಾಡ್ತಾ ಇರೋರು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಜೊತೆಗೆ ಅವ್ರದ್ದು ಡೀಟೇಲ್ಸ್ ಅಬ್ಸ್ಟ್ರಾಕ್ಟ್ ತಗೊಂಡು ಇಲ್ಲಿವರೆಗೆ 4 ಜನ ಆರೋಪಿ ಅವರು ಅರೆಸ್ಟ್ ಆಗಿದ್ದಾರೆ. ಇದರಲ್ಲಿ ಮೇನ್ ಒಬ್ಬ ಆರೋಪಿ ಯಶವಂತಪುರ ಅವರು, ಇನ್ನೊಬ್ಬ ಆರೋಪಿ ರಾಮನಗರ ಬೆಂಗಳೂರು ಸೌತ್, ಆಮೇಲೆ ಇನ್ನೊಬ್ಬ ಕೆಆರ್ಪುರ, ಇನ್ನೊಬ್ಬ ಹೊರಮಾವು. ಇವರೆಲ್ಲರೂ ಸೇರಿ ಈ ತರ ಕಳೆದ 1 ತಿಂಗಳಲ್ಲಿ 8 ವೆಹಿಕಲ್ ಎಲ್ಲಿ ಸಾಲ ಇತ್ತು, ಎಲ್ಲಿ ಅವ್ರಿಗೆ ದುಡ್ಡಿದ್ದು ಅವಶ್ಯಕತೆ ಇತ್ತು ಜನಗೆ, ಅವ್ರು ವಾಪಸ್ ಕೊಟ್ಟು ನಾವು ಸಾಲ ಕೂಡ ನಿಮ್ದು ನಾವು ಲೋನ್ ಎಲ್ಲ ಸೆಟರೇಟ್ ಮಾಡ್ತೀವಿ, ಜೊತೆಗೆ ನಿಮ್ಗೆ ಗಾಡಿ ಸೇಲ್ ಮಾಡಿ ವಾಪಸ್ ಕೊಡ್ತೀವಿ ಇಂತ ಒಂದು ಫ್ರಾಡ್ ಮಾಡಿ ಒಂದು 4 ಜನಕ್ಕೆ ಇವರು ಆಡುಗೋಡಿ ಸ್ಟೇಷನ್ ಅವರು ಡಿಸಿಪಿ ಸೌತ್ ಈಸ್ಟ್ ಲೀಡರ್ಶಿಪ್ ಅಲ್ಲಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕೆಲಸ ಮಾಡಿ ಒಟ್ಟಾಗಿ 1.74 crores ವ್ಯಾಲ್ಯೂದು ಹೈ ಎಂಡ್ ವೆಹಿಕಲ್ಸ್ ಸೀಸ್ ಮಾಡಿದ್ದಾರೆ. ಇನ್ನು ಈ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರ ಆಗ್ನೇಯ ವಿಭಾಗದ ಡಿಸಿಪಿ ಮೊಹಮ್ಮದ್ ಸುಜಿತಾ ಐಪಿಎಸ್ ಅವರ ನಿರ್ದೇಶನದಂತೆ ಮಡಿವಾಳ ಉಪವಿಭಾಗದ ಎಸಿಪಿ ವಾಸುದೇವ ವಿಕೆ ಅವರ ಮಾರ್ಗದರ್ಶನದಲ್ಲಿ ಆಡುಗೋಡಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ರವಿ ಜಿಕೆ ಅವರ ನೇತೃತ್ವದಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡ ವಂಚಕ ಖದೀಮರನ್ನ ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.